Hello everybody, how are you all? I'm super fine ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೂಟೀನ್. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ಅರ್ಲಿ ಮಾರ್ನಿಂಗ್ ರೂಟೀನ್ ಏನು ಮಾಡಿಲ್ಲ, ಟ್ಯೂಸ್ಡೇ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕೆ ಹೇಳಿದ್ರೆ ಬೆಳಗ್ಗೆನೇ ನನಗೆ ತುಂಬ ನಿದ್ದೆ ಬರ್ತಿತ್ತು, ಜೊತೆಗೆ ಗೊತ್ತಿರುತ್ತಲ್ವ ಈ ಒಂದು ಕ್ರ್ಯಾಂಪ್ಸ್ ಅನ್ನೋದಿರುತ್ತೆ ಹೆಣ್ಮಕ್ಳಿಗೆ, ಅದರಿಂದ ನನಗೆ ಎದ್ದೊಳಕ್ಕಾಗಲಿಲ್ಲ. ಸೊ ಸ್ವಲ್ಪ ಲೇಟ್ ಆಯಿತು. ಲೇಟಾಗಿದ್ರು ಬೇಗ ಆಗುವಂಥದ್ದು ಏನಾದರೂ ಮಾಡೋಣ ಅಂತ ಹೇಳಿ ಇನ್ಸ್ಟಂಟ್ ರವಾ ಇಡ್ಲಿ ಮಿಕ್ಸ್ ಇತ್ತು ಮನೇಲಿ, ಸೊ MTRದು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತು ಇಡ್ಲಿ ಮಾಡೋಣ ಅಂದ್ಕೊಂಡೆ. ಸೊ ಇದಕ್ಕೆ ಫಸ್ಟಿಗೆ ನಾವು ಮೊಸರಲ್ಲಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಒಂದು 250 ml ಅಂದ್ಕೊಳ್ಳಿ, 500 ಲೀಟರಲ್ಲಿ ಅರ್ಧ ಲೀಟರಲ್ಲಿ 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಸೊ 1/4 ಲೀಟ್ರಷ್ಟು ಮೊಸರಿಗೆ ನಮ್ಮಿಬ್ಬರಿಗೆ ಎಷ್ಟು ಬೇಕಾಗುತ್ತೆ ಇಡ್ಲಿ ಅಷ್ಟಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಬ್ಯಾಟರ್ನ. ಸೊ ಬೆಳಗ್ಗೆ ನಾನು ಇಡ್ಲಿ ತಿಂದಿಲ್ಲ, ಬದಲಿಗೆ ಮಧ್ಯಾಹ್ನ 2 ಇಡ್ಲೀಸ್ ತಿಂದೆ. ಸೊ ಬೆಳಗ್ಗೆ ನಾವು ಹೆವಿ ಫುಡ್ ಮಾಡೋ ಅವಶ್ಯಕತೆ ಇರಲ್ಲ, ವೆನ್ ವಿ ಆರ್ ಇನ್ ಡಯಟ್ ಅಂತ ಹೇಳ್ಬೋದು. ಸೊ ಡಯಟಲ್ಲಿದ್ದಾಗ ಬೆಳಗ್ಗೆ ಸೂಪ್ ಅಥವಾ ಜ್ಯೂಸಸ್, ಸ್ಮೂದಿ, ದಿಸ್ ಇಸ್ ದ ಬೆಸ್ಟ್ ವೇ ಫಾರ್ ದ ಡಯಟ್ ಇನ್ ದ ಮಾರ್ನಿಂಗ್ ಟು ಬ್ರೇಕ್ ಯುವರ್ ಫಾಸ್ಟ್ ಅಂತ ಹೇಳ್ತೀನಿ. ಸೊ ನಾವು ಎಷ್ಟು ಹವರ್ಸ್ ನಮಗೆ ಫಾಸ್ಟಿಂಗ್ ನಡೆದಿರುತ್ತೆ, ಸೊ 16 hours, 18 hours, 14 hours ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ಸ್ ಇರುತ್ತೆ. ಅದರಲ್ಲಿ ನಾನು 14 hours ನಾನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಡಯಟಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನಾನು 16 hoursಗೆ ಹೋಗ್ತಾ ಇಲ್ಲ, ಬದಲಿಗೆ 14 hours ನಾನು ಮಾಡ್ತಾಯಿದ್ದೀನಿ. ಸೊ 6 o'clock ನಾನು ತಿನ್ಕೊಂಡಿದ್ರೆ ಬೆಳಗ್ಗೆ ಒಂದು 9:30 ಇಲ್ಲ 10:30 ಒಳಗಡೆ ನಾನು ಮುಗಿಸ್ಕೊಳ್ತಾ ಇದ್ದೀನಿ ನನ್ನ ಬ್ರೇಕ್ಫಾಸ್ಟ್ನ. ಸೊ ನನ್ನ ಫಾಸ್ಟ್ನ ಬ್ರೇಕ್ ಮಾಡೋಕ್ಕೆ ಸ್ವಲ್ಪ ಲೈಟಾಗಿರೋ ಫುಡ್ಸ್ ತಗೊಳ್ತೀನಿ, ಯಾಕಂದರೆ ನೈಟೆಲ್ಲ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಯಾಕಂದರೆ ನೈಟ್ ತುಂಬ ನಾವು ಲೈಟ್ ಫುಡ್ ತೊಗೊಂಡಿರ್ತೀವಿ, ಖಾಲಿ ಇರುತ್ತೆ. ಒಂದು ಫ್ರೂಟ್ ತೊಗೊಂಡಿರ್ತೀನಿ, ಇಲ್ಲಾದರೂ ಡಿಟಾಕ್ಸ್ ಡ್ರಿಂಕಲ್ಲಿ ನಾನು ಫುಡ್ನ ಮುಗಿಸ್ಬಿಟ್ಟಿರ್ತೀನಿ. ಸೊ ಖಾಲಿ ಇರುವಾಗ ಒಂದೇ ಸರಿ ಹೆವಿ ಮೀಲ್ ಬಿರೋದ್ರಿಂದ ಅದು ಡಯಟ್ಗೆ ಹೆಲ್ಪ್ ಆಗೋಲ್ಲ. ಹಾಗಾಗಿ ನಾನಿಲ್ಲಿ ರಾಗಿ ಕಾರ್ನ್ ಸೂಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ರಾಗಿ ಮತ್ತು ವೆಜಿಟೇಬಲ್ ಸೂಪ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನೊಂದಷ್ಟು ಎಲ್ಲ ವೆಜಿಟೇಬಲ್ಸ್ ಏನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಯಜಮಾನ್ರಿಗೆ ಬ್ಯಾಟರ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ ಮೊದಲಿಗೆ, ಅವ್ರದ್ದು ಅದು ನೆನಿಬೇಕಲ್ವ, ಹಾಗಾಗಿ ಅದು ನೆನೆಯೋ ಅಷ್ಟರಲ್ಲಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡೆ. ಒಂದಷ್ಟು ಕಾರ್ನ್ಸ್ನ ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆ ಥರ ಜಜ್ಜಿ ಇರೋದ್ರಿಂದ ಫ್ಲೇವರ್ಸ್ ಎಲ್ಲ ಬರುತ್ತಲ್ವ, ಕಾರ್ನ್ಗೆ ಹಾಕಿದಾಗ ಒಂದೊಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ಸೂಪ್ ಕೂಡ. ಹಾಗಾಗಿ ಸ್ವಲ್ಪ ಇಲ್ಲಿ ನಾನು ಕಾರ್ನ್ ಸ್ಕ್ರ್ಯಾಚ್ ತೊಗೊಂಡಿದ್ದೀನಿ. ಈ ಕಾರ್ನ್ ಸ್ಕ್ರ್ಯಾಚ್ ಯಾಕೆ ಅಂತ ಹೇಳ್ಬೋದು ನೀವು. ಈ ಕಾರ್ನ್ ಸ್ಕ್ರ್ಯಾಚ್ ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ನಾವೇನು ಕುಡಿದಿದ್ದೀವಿ ಸೂಪ್ನ ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಸೂಪ್ಗೆ ಥಿಕ್ನೆಸ್ ಕೊಡೋದ್ರಿಂದ ಕುಡಿಯುವಾಗ ಕೂಡ ಸ್ವಲ್ಪ ನಮಗೆ ತಿಂತಾ ಇದ್ದೀವಿ ಏನೋ ಫೀಲ್ ಆಗುತ್ತೆ. ಐ ಮೀನ್ ಫೀಲಿಂಗ್ ಅನಿಸುತ್ತೆ, ಹೊಟ್ಟೆ ತುಂಬ ತುಂಬಿದೆ ಅನ್ನೋ ಫೀಲಿಂಗ್ ಬರೋದಕ್ಕೋಸ್ಕರ ಒಂದು ಸ್ವಲ್ಪ ಕಾರ್ನ್ ಸ್ಕ್ರ್ಯಾಚ್ ನೀವು ನೋಡಿರ್ತೀರ, ಅರ್ಧ ಸ್ಪೂನ್ ಅಷ್ಟೇ ನಾನು ತೊಗೊಂಡಿದ್ದೀನಿ. ಅದಕ್ಕೆ ತುಂಬ ನೀರು ಹಾಕಿದ್ದೀನಿ, ಹೆವಿ ನೀರು ಹಾಕಿ ಕಲಸಿಟ್ಟಿರುವಂತಹದ್ದು. ಸೊ ನೋಡಿ ಇಷ್ಟು ಚೆನ್ನಾಗಿ ನಾನು ಮ್ಯಾಶ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಫಸ್ಟ್ ನಮ್ಮ ಯಜಮಾನ್ರಿಗೆ ಇಡ್ಲಿ ರೆಡಿ ಮಾಡಿಬಿಡೋಣ ಅಂತ ಇಡ್ಲಿ ಪಾತ್ರೆನ ತೊಳೆದಿಟ್ಕೊಳ್ತಾ ಇದ್ದೀನಿ. ಸೊ ಇಡ್ಲಿ ಬೇಯೋ ಅಷ್ಟರಲ್ಲಿ ನಾನು ಸೂಪ್ ಕೂಡ ಮಾಡ್ಕೋಬೋದಲ್ವ, ಸೂಪ್ ಮಾಡಿ ಆಮೇಲೆ ಇಡ್ಲಿ ಇಡಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಇಡ್ಲಿ ಇಡೋಣ ಅಂತ ಹೇಳಿ ಇಡ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡೆ, ಸ್ವಲ್ಪ ನೀರು ಸೋರಲಿ ಅಂತ ಹೇಳಿ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಬಂದೆ. ಒಗ್ಗರಣೆ ಅಂದಿದ ತಕ್ಷಣ ಏನೋ ಎಣ್ಣೆ ಹಾಕೋದು, ಸಾಸಿವೆ ಹಾಕೋದು, ಜೀರಿಗೆ ಹಾಕೋದು ಅದೆಲ್ಲ ಏನೂ ಇಲ್ಲ. ಸೊ ಇದು ಸೂಪ್ ಆಗಿರೋದ್ರಿಂದ ಇಲ್ಲಿ ಸಾಸಿವೆ ಜೀರಿಗೆ ಏನೂ ಬರಲ್ಲ. ಇಲ್ಲಿ ನಿಮಗೆ ನಾನು ಆ್ಯಸ್ ಯೂಶ್ವಲ್ ಯೂಸ್ ಮಾಡೋದು ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್, ನಿಮ್ಗೆ ಗೊತ್ತೇ ಇರುತ್ತೆ. ನಾನು ಅದನ್ನೇ ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಯಾವತ್ತೇ ಇದ್ದರೂ ಅಷ್ಟೇ, ಸಾಟೆಡ್ ವೆಜಿಟೇಬಲ್ಸ್ ಮಾಡಬೇಕಾದ್ರೂ ಅಥವಾ ಸೂಪ್ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ವೆಸಲ್ಗೆ ಫುಲ್ ಸ್ಪ್ರೆಡ್ ಆಗಬೇಕು ಆಯಿಲ್, ಆ ಥರ ಸ್ಪ್ರೆಡ್ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಫ್ರೈ ಆಗುತ್ತೆ. ಅದ್ರ ಬದಲಿಗೆ ಹೆಚ್ಚಾಗಿ ಎಣ್ಣೆ ಹಾಕ್ಕೊಳ್ಳೋದು ತಪ್ಪುತ್ತೆ ಅಷ್ಟೇ. ಫಸ್ಟಿಗೆ ನಾನು ಹಾಕ್ಕೊಳ್ತಾ ಇರೋವಂಥದ್ದು ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ. ಬೆಳ್ಳುಳ್ಳಿನ ನಾನಿಲ್ಲಿ ಯಾವುದೇ ರೀತಿ ಮ್ಯಾಶ್ ಮಾಡಿಲ್ಲ, ಬದಲಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಸೂಪ್ ಕುಡಿಯುವಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಾಯಿಗೆ, ಅದನ್ನು ನೀವು ತಿನ್ಬೋದು ಕೂಡ, ಒಳ್ಳೆ ಬೆಣ್ಣೆ ರೀತಿ ಕರಗೋಗುತ್ತೆ ಕಣ್ರಿ ಬಾಯಲ್ಲಿ. ಸೊ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಹಾಕ್ಬೋದು, ಇಲ್ಲ ಸೂಪ್ ಜೊತೆ ಕುಡ್ಕೊಳ್ಬೋದು. ಸೊ ಕೆಲವ್ರಿಗೆ ಆ್ಯಸಿಡಿಟಿ ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಸೊ ಆ ಪ್ರಾಬ್ಲಮ್ ಇರೋರು ನೀವು ಹಸಿರು ಮೆಣಸಿನ್ಕಾಯಿನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದ್ರ ಬದಲಿಗೆ ಪೆಪ್ಪರ್ ಪೌಡ್ರ್ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದಷ್ಟು ಹಾಕಿದ ಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಆ್ಯಸ್ ಯೂಶ್ವಲ್ ಯೂಸ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟ್, ಅದು ಬಂದುಬಿಟ್ಟು ಟಾಟಾ ಬ್ರ್ಯಾಂಡ್ ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡುವಂಥದ್ದು. ಸೊ ಆಲ್ಮೋಸ್ಟ್ ಒಂದು 1/2 ಸ್ಪೂನ್ ಅಷ್ಟು ನಾನು ಯೂಸ್ ಮಾಡ್ತೀನಿ ಅಷ್ಟೇ, ಹೆಚ್ಚಾಗಿ ನಾನು ಯೂಸ್ ಮಾಡೋಲ್ಲ. ಸಾಲ್ಟ್ ಕೂಡ, ಸಾಲ್ಟ್ ಆ್ಯಂಡ್ ಶುಗರ್ ಎಷ್ಟು ನಿಮ್ಮ ಫುಡ್ಡಲ್ಲಿ ಕಡಿಮೆ ಆಗುತ್ತೆ ಅಷ್ಟು ನಿಮಗೆ ಡಯಟ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ಆಗಬೇಕು ವೆಜಿಟೇಬಲ್ಸ್, ನೀರು ಬಿಟ್ಕೊಂಡು
ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿವರೆಗೂ ಫ್ರೈ ಆಗಲಿ ಅಂತ ಹೇಳಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇಡ್ಲಿಗೆಲ್ಲ ಹಾಕಿಟ್ಬಿಟ್ಟೆ. ಇಡ್ಲಿ ಹಾಕಿಟ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ. ಸೊ ಆಮೇಲೆ ಏನಿದ್ರು ಇಡ್ಲಿ ತಕ್ಕೊಂಡು ಹಾಕ್ಕೊಡೋದಷ್ಟೇ ಅಲ್ವಾ. ಹಾಗಾಗಿ ಇಡ್ಲಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಕೋದಕ್ಕೆ. ಸೊ ಇಡ್ಲಿಗೆ ಕೂಡ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ಎಣ್ಣೆ ಹಾಕ್ತಾಯಿಲ್ಲ. ಯಾಕೆ ಹೇಳಿದ್ರೆ ನಾನು ಡಯಟಲ್ಲಿ ಇದ್ದೀನಲ್ವ. ಸೊ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಆಲ್ಮೋಸ್ಟ್ ಬೆಳಗ್ಗೆನೇ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಮಧ್ಯಾಹ್ನಕ್ಕೆ ನಾನು ತಿನ್ನೋ 2 ಇಡ್ಲಿಗೆ ಮತ್ತೆ ಇಡ್ಲಿ ಬೇಸಲೆಲ್ಲ ತೆಗಿಬೇಕಾಗುತ್ತಲ್ವ. ಹಾಗಾಗಿ ಬೆಳಗ್ಗೆ ನನಗೆ ಬೇಕಾದರೂ 2 ಇಡ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಹಾಗಾಗಿ ಎಣ್ಣೆ ಒಂದ್ಸರಿ ತುಪ್ಪ ಒಂದ್ಸರಿ ಯಾಕೆ ಅಂತ ಹೇಳಿ ಒಂದೇ ಸರಿ ತುಪ್ಪ ಹಾಕಿ ನಾನು ಇಡ್ಲಿ ವೆಸಲ್ಸ್ಗೆ ಎಲ್ಲ ಇಡ್ಲಿನ ಫಿಲ್ ಮಾಡಿ ಇಟ್ಬಿಟ್ಟೆ. ಅದಾದಮೇಲೆ ಅಷ್ಟರಲ್ಲಿ ಎಲ್ಲ ಬೆಂದಿತ್ತು ವೆಜಿಟೇಬಲ್ಸ್. ಸೊ ಇವಾಗ ಬೆಂದಿರುವಂತಹ ವೆಜಿಟೇಬಲ್ಸ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಸೊ ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವೇನು ಜಜ್ಜಿಟ್ಟಿರ್ತೀವಲ್ವ ಕಾರ್ನ್ ಅದನ್ನು ಹಾಕ್ಕೋಬೇಕು. ಹಾಗೆ ಕಾರ್ನ್ ಸ್ಕ್ರ್ಯಾಚ್ಗೆ ನಾವೇನು ನೀರು ಹಾಕಿ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಬೇಕು. ನಿಮ್ಗಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಿರುತ್ತೆ. ನೀವು ಅಂದ್ಕೊಳ್ಬೋದು ಮೋಸ್ಟ್ಲಿ ಅರಿಶಿನ ಹಾಕಿದ್ದಾರೆ ಅಂತ. ನಾನು ಯಾವುದೇ ರೀತಿ ಅರಿಶಿನ ಆ್ಯಡ್ ಮಾಡಿಲ್ಲ. ಬದಲಿಗೆ ನಾವು ಕಾರ್ನ ಅಲ್ಲಿ ಜಜ್ಜಿ ಹಾಕಿದ್ವಲ್ಲ ಅದರಿಂದ ಅದು ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಸೊ ಇಷ್ಟೇ ನೀವು ಮಾಡಿಕೊಂಡ್ರೆ ಇದು ಕಾರ್ನ್ ಸೂಪ್ ಆಗುತ್ತೆ. ಬದಲಿಗೆ ನಾನೀಗ ಆ್ಯಡ್ ಮಾಡ್ತಿದ್ದೀನಲ್ಲ ರಾಗಿ ಮಾಲ್ಟ್, ಈ ಥರ ರಾಗಿ ಮಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ರಾಗಿ ಸೂಪ್ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್ ರೀ, ರಾಗಿ ಸೂಪ್ಗೂ ಕಾರ್ನ್ ಸೂಪ್ಗೂ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ರಾಗಿ ಸ್ವಲ್ಪ ನನ್ನ ಮೀಲಲ್ಲಿದ್ದರೆ ಒಳ್ಳೆಯದು, ಹೆಲ್ದಿ ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ರಾಗಿ ಸೂಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ರಾಗಿ ಬರಲ್ಲ ಅಂದರೆ ಜಸ್ಟ್ ಅವಾಯ್ಡ್ ಆ್ಯಂಡ್ ಅಷ್ಟೇ ಪ್ಲೇನ್ ಸೂಪ್ ನೀವು ತೊಗೊಳ್ಬೋದು. ಸೊ ಸೂಪೇನೂ ರೆಡಿ ಆಗೋಯಿತು. ಆಮೇಲೆ ಇಡ್ಲಿ ನಂಚ್ಕೊಳ್ಳೋಕೆ ಏನಾದರೂ ಬೇಕಲ್ವಾ. ಸೊ ಅದು ಇಡ್ಲಿಯಲ್ಲಿ ಆಲ್ರೆಡಿ ಮಿಕ್ಸ್ ಆಗಿರೋದ್ರಿಂದ ಒಗ್ಗರಣೆ ಹಾಕಿ ಎಲ್ಲ ಮಾಡಿರೋದ್ರಿಂದ ಫಸ್ಟ್ಲಿ ಫ್ಲೇವರ್ಫುಲ್ ಆಗಿರುತ್ತೆ. ಅದಕ್ಕೆ ಹೆಚ್ಚಾಗಿ ಸಾಂಬಾರು ಅದು ಇದು ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಪ್ಲೇನ್ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಕಾಯಿ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಇಷ್ಟೇ ಹಾಕಿ ಚಟ್ನಿ ಕೂಡ ಮುಗಿಸ್ಬಿಟ್ಟೆ. ಚಟ್ನಿ ಮುಗಿಸ್ಮೇಲೆ ಇಡ್ಲಿ ಕೂಡ ಬೆಂದಿತ್ತು. ನಮ್ಮ ಯಜಮಾನ್ರಿಗೆ ಇಡ್ಲಿ ತಗೊಂಡು ಸರ್ವ್ ಮಾಡಿದೆ. ಮತ್ತು ನನಗೆ ರಾಗಿ ಸೂಪ್ ಕೂಡ ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾನು ರಾಗಿ ಸೂಪನ್ನ ಖಾಲಿ ಮಾಡಿದೆ. ಸೊ ಇದಾಗಿರುತ್ತೆ ನನ್ನ ಮಂಗಳವಾರದ ಹೋಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವ್ಲಾಗ್ ಅಂತ ಹೇಳ್ತೀನಿ. ಸೊ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ನಾನು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನನ್ನ ವಿಡಿಯೋಸ್ ನಿಮಗೆ ನೋಡೋಕ್ಕೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಮಾಡೋ ಎಲ್ಲ ವಿಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ watching my vlog ಅಂತ ಹೇಳ್ತಾ, please don't forget to subscribe my channel and see you soon. Bye.